ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಬುಲಾವ್. ರಾಜ್ಯ ರಾಜಕಾರಣ ಏನೋ ಒಂದು ಕುತೂಹಲದ ಹಂತಕ್ಕೆ ಬಂತ. ಯಾಕೆ ಕರೆದಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲವಂತೆ. ಹೊರಟು ನಿಂತಿದ್ದಾರೆ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಅವರನ್ನು ಕರೆದಿದ್ದಾರೆ. 7 ಗಂಟೆಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ತಮ್ಮ ಆಪ್ತ ಸಚಿವರು ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್, ಜಾರ್ಜ್, ಎಂ.ಬಿ. ಪಾಟೀಲ್, ಕೆ. ವೆಂಕಟೇಶ್ ಸಚಿವರುಗಳು, ಶಾಸಕ ಪೊನ್ನಣ್ಣ, ಇಷ್ಟು ಜನ ಸ್ಪೆಷಲ್ ಫ್ಲೈಟ್ನಲ್ಲಿ ದೆಹಲಿಗೆ ಹೊರಟಿದ್ದಾರೆ. ಸಂಜೆ 7 ಗಂಟೆಗೆ ರಾತ್ರಿ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ದೆಹಲಿಗೆ ಹೊರಡ್ತಾ ಇದ್ದಾರೆ. ಸಚಿವರುಗಳಾದ ಪ್ರಿಯಾಂಕ್ ಖರ್ಗೆ, ಎಚ್.ಕೆ. ಪಾಟೀಲ್ ಕೂಡ ದೆಹಲಿಗೆ ಹೋಗ್ತಾರಂತೆ. ಅಲ್ಲಿಗೆ ರಾಜ್ಯದ ಪ್ರಮುಖ ಸಚಿವರುಗಳೆಲ್ಲ ದೆಹಲಿಗೆ ಅಂದಂಗಾಯ್ತು. ಕೆ.ಸಿ. ವೇಣುಗೋಪಾಲ್ ಫೋನ್ ಮಾಡಿ ಕರೆದ್ರಂತೆ ಮುಖ್ಯಮಂತ್ರಿಗಳನ್ನ. ಯಾಕೆ ಏನು ಅಂತ ಹೇಳಿಲ್ವಂತೆ. ಈಗಷ್ಟೇ ಬಂದ ಮಾಹಿತಿ, ಡಿ.ಕೆ. ಸುರೇಶ್ ಅವರು ದೆಹಲಿಗೆ ಹೊರಟು ನಿಂತಿದ್ದ. ಡಿ.ಕೆ. ಸುರೇಶ್ ಅವರು ಈಗಾಗಲೇ ಏರ್ಪೋರ್ಟ್ನಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿಂತ ಮೊದಲೇ ಉಪಮುಖ್ಯಮಂತ್ರಿಗಳ ತಮ್ಮ ದೆಹಲಿ. ಎಂಎಲ್ಸಿ ಎಂಆರ್ ಸೀತಾರಾಮ್, ಶಾಸಕರಾದ ಬಿ.ಆರ್. ಪಾಟೀಲ್, ಮಾಜಿ ಸಚಿವ ಟಿ.ಬಿ. ಜಯಚಂದ್ರ, ಇವರೆಲ್ಲ ಮಿನಿಸ್ಟರ್ ಆಗಬೇಕು ಅಂತ ಕಾಯ್ತಾ ಇರೋರು. ಮಿನಿಸ್ಟರ್ ಆಗುವುದಕ್ಕೆ ಪ್ರಯತ್ನಿಸ್ತಾ ಇರುವವರು ಇವರು ದೆಹಲಿಗೆ. ದೆಹಲಿಗೆ ಹೋಗ್ತಾ ಇರುವುದರ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕನ್ಫರ್ಮ್ ಮಾಡಿದ್ರು. ಕೇಳಿಸ್ಕೊಳ್ಳಿ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr.
Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time. You are meeting High Command after a long time. Many speculations are running around. Will it be a full stop for that? Speculations are always there. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ. ಯಾವ ವಿಷಯದ ಸಭೆ ಅನ್ನುವುದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ತರ ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಮುಂದುವರಿಕೆನಾ, ಬದಲಾವಣೆನಾ, ಇತ್ಯಾದಿ ಇತ್ಯಾದಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ಅನ್ನುವ ಇನ್ನೊಂದು ಮಾತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಡಿಕೆ ಸುರೇಶ್ ಅವರು ನಾಳೆಯ ಸಭೆಯಲ್ಲಿರ್ತಾರೆ. ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ನಾಯಕತ್ವ ಬದಲಾವಣೆಯ ಚರ್ಚೆಗೆ ನಾಳೆ ಮೀಟಿಂಗ್ ಕರೆದಿದ್ದಾರಾ? ಎಐಸಿಸಿ ಅಧ್ಯಕ್ಷರು ಈ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಈ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅಂದ್ರು. ನಾಯಕತ್ವದ ವಿಷಯದ ಬಗ್ಗೆ ರಾಹುಲ್ ಗಾಂಧಿಯಿಂದಲೇ ಫೈನಲ್ ನಿರ್ಧಾರ, ನಾನು ಈ ಬಗ್ಗೆ ಮಾತಾಡಲ್ಲ, ರಾಹುಲ್ ಮಾತಾಡ್ತಾರೆ ಅಂತ. ಸಂಸ್ಥೆಯೊಂದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳಿಗೇನೇ ಇದ್ರೂ ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡ್ತಾರೆ.
ಸಚಿವ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಇಂಟ್ರೆಸ್ಟಿಂಗ್ ಆಗಿ ಮಾತಾಡುದು. ಮುಹೂರ್ತ ಫಿಕ್ಸ್ ಆಗಿದೆ, ಆ ಕಡೆ ಆಗಬಹುದಾ ಈ ಕಡೆ ಆಗಬಹುದಾ ಅಂತ ನೋಡಬೇಕು. ಯಾವುದಾದ್ರೂ ತೀರ್ಮಾನ ಆಗಲೇಬೇಕು. ಏನು ವಿಚಾರ ಅಂತ ಗೊತ್ತಿಲ್ಲ. ಗೊಂದಲ ಇತ್ಯರ್ಥ ಆಗಲಿದೆ ಅನ್ನೋ ವಿಶ್ವಾಸ ಇದೆ. ನಾಳೆ ಕೀ ಓಪನ್ ಆಗಬೇಕು, ಆಗ ಮುಂದಿನ ವಿಷಯ ಗೊತ್ತಾಗತ್ತೆ ಅಂತ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆನಿಲ್ಲ. ಏನು ನೀವೇ ಹೇಳ್ಬೇಕು, ಏನು ಮಾಡ್ಬೇಕು ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಶೆ ಆಗಿದೆ. ನಮ್ಮದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನು ಬೇರೆಯಾಗಿ ನೋಡಬೇಕು, ಇದನ್ನು ಬೇರೆಯಾಗಿ ನೋಡಬೇಕು. ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾರ್ಡ್ ಮಾಡಿದ್ರು ಅಂತ ಕೇಳಿದ್ದೀವಿ, ನನಗೆ ಗೊತ್ತಿಲ್ಲ. ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕಗೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವುದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಅಲ್ಲ, ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ. ಇನ್ನೂ ಕೇಳಿದೆ ಹೆಂಗೆ ಕೇಳ ಅಡ್ವಾನ್ಸ್ ಆಗಿ ನಾವೇ ಹಾಗೆ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅದಂತರ ವಿಚಾರ. ಇನ್ನೂ ಏನೂ ಮಾಡಿರಲ್ಲ. ಅಲ್ಲ, ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕು ಅಷ್ಟೇ. ಅಲ್ಲ, ಫಸ್ಟು ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರೋ ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್ಪು, 3ನೇ ಹೇಳಿದ ಚಾಪ್ಟರ್ 1, 2, 3 ಅದು. ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿರಲಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದೆ. ಫಸ್ಟು ಏನಿದೆ ಅವರು ಅದ್ರ ಮ್ಯಾಗೆ ಮುಂದೆ ಅದೇನು ಓಪನ್ ಆಗುತ್ತದೆ ಗೊತ್ತಿಲ್ಲ ನಮಗೆ. ಏನು ಸ್ಮೂತ್ ಮಾಡಲಿಕ್ಕೆ ಹೈಕಮಾಂಡ್ ಇದ್ದೇ ಇದ್ರಲ್ಲ. ಎಂಥ ಸಂದರ್ಭ ಬಂದರೂ ಅವ್ರು ಸ್ಮೂತಾಗಿ ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ಅದನ್ನು ಅಲ್ಲಿ ನೋಡಬೇಕಲ್ಲ. ಇವತ್ತು ಲೀಕ್ ಆದರೆ ನೀಟ್ ಥರ ಲೀಕ್ ಆದರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಅದಕ್ಕೆ ಅದೆಲ್ಲ ಟ್ರೆಜರಿಯಲ್ಲಿ ಸೇಫ್ ಆಗಿದೆ. ನಾಳೆ 11 ಗಂಟೆಗೆ ಕೊಡ್ತಾರೆ. ಯಾರು ಏನು ಬರ್ತಾರೆ ಅಂತಾರೆ. ಬಿಜೆಪಿ ಅವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, DK ಶಿವಕುಮಾರ್ ಬೆವರು ಸುರಿಸಿದೀನಿ ಅಂದ್ರು, ಅದಕ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟವ್ರೆ. DCM ಒದ್ದು ಕಿತ್ಕತೀನಿ ಅಂದ್ರು, ಯಾವುದೂ ಆಗಲಿಲ್ಲ. ಕಾಂಗ್ರೆಸ್ನಲ್ಲೇ ಇರ್ತೀಯೋ ಬೇರೆ ಪಾರ್ಟಿಗೆ ಹೋಗ್ತೀಯೋ ನೋಡ್ಕೊಳಪ್ಪ, ಕಾಕ್ರೋಚ್ ಪಾರ್ಟಿ ಕೂಡ ಬಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವ್ಯಂಗ್ಯ. ಅದೇನೋ DK ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ನಿನ್ನ ಭವಿಷ್ಯನೇ ನೀನು ನುಡಿಯಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದೆಯಾ ನವೆಂಬರಿಂದ, ನಾಳೆ ತಗೊಂತೀನಿ, ನಾಡ್ದು ತಗೊಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ಆಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಅಜ್ಜಯ್ಯನೂ ಇನ್ನೂ ವರ ಕೊಟ್ಟಿಲ್ಲ. ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡಬೇಕು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು, ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನು ಎಲ್ಲ ಬೇಕಾದಷ್ಟವೆ.
ತೃಣಮೂಲನೂ ಇದೆ ಇಲ್ಲಿ. ಉತ್ತರ ಪ್ರದೇಶದ್ದು ಇದೆಯಲ್ಲ, ಮಲಯಾಮ್ ಸಿಂಗ್ ಯಾದವ್ದು ಪಾರ್ಟಿ ಇದೆ ಇಲ್ಲಿ. ಈಗ ಬೇರೆ ಕಾಕ್ರೋಚ್ ಪಾರ್ಟಿ ಬೇರೆ ಬಂದೈತಲ್ಲ, ಆ ಕಾಕ್ರೋಚ್ ಪಾರ್ಟಿಗೂ ಸೇರ್ಬೋದು. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ತರ ಏನ್ ಕಾಣಿಸಲ್ಲ, ಖಾಲಿ ತಟ್ಟೆನ ಡಿ ಕೆ ಶಿವಕುಮಾರ್ಗೆ ಕೊಡೋ ತರ ಕಾಣಿಸ್ತಾ ಇತ್ತು. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಹಾಗೂ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ. 3 ಜನ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಒಂದಲ್ಲ ಒಂದು ದಿನ ಬನ್ನಿ ಅಂತ ದೆಹಲಿ ಕರಿಬೇಕಾಗತ್ತೆ ಅಂತ ತುಂಬ ಸಲ ನಾವು ಚರ್ಚೆ ಮಾಡಿದ್ದೀವಿ. ಅದೇ ಮೀಟಿಂಗ್ ಇದು, ಅಥವಾ ಏಕಾಏಕಿ ಕರೆದು BBMP ಎಲೆಕ್ಷನ್ ಏನು ಮಾಡ್ತೀರಿ, ರಾಜ್ಯಸಭೆಗೆ ಯಾರನ್ನು ಕಳಿಸೋಣ, ವಿಧಾನ ಪರಿಷತ್ತಿಗೆ ಯಾರಿಗೆ ಕಳಿಸೋಣ, ಈ ಥರದ ಚರ್ಚೆ ಮಾಡ್ತಾರೆ? ಅಜಿತ್ ನೋಡಿ, ನವೆಂಬರ್ 20ರಿಂದ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಸಮಯವನ್ನು ಕೇಳ್ತಾ ಇದ್ರು ಕರ್ನಾಟಕದ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟನ್ನು ಕೊಡಲಿಲ್ಲ. ನಂತರ ಒಂದು ಸಲ ಕರೆದು ಮಾತನಾಡಿದರು. ಬಹುಶಃ ಬಿಹಾರದ ಚುನಾವಣೆ ನಂತರ ಸಿದ್ದರಾಮಯ್ಯನವ್ರ ಜೊತೆ ಒಮ್ಮೆ ಮಾತಾಡಿದರು. ಹೌದು. ಆದರೆ ಇಡೀ ಕರ್ನಾಟಕದ ಭವಿಷ್ಯದ ಬಗ್ಗೆ, ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ ನಡುವಿನ ಸಭೆ ಏನು ಆಗಬೇಕಿತ್ತು ಅದು 6 ತಿಂಗಳಿಂದ ಮುಂದುವರಿತಾ ಬರ್ತಾ ಇತ್ತು. ನನಗನ್ಸುತ್ತೆ ಕೇರಳದ ಚುನಾವಣೆ ಮುಗಿದ ನಂತರ ಈಗ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ರು ನನಗೆ ಅಜೆಂಡಾ ಗೊತ್ತಿಲ್ಲ ಅಂತ. ಹೌದು. ಡಿ ಕೆ ಶಿವಕುಮಾರ್ ಬಣವನ್ನು ಕೇಳಿದ್ರೆ ಅವ್ರಿಗೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಅಜೆಂಡಾ ಗೊತ್ತಿಲ್ಲ. ಕೆ ಸಿ ವೇಣುಗೋಪಾಲ್ ಇಬ್ರಿಗೂ ಕಾಲ್ ಮಾಡಿ ಹೇಳಿದ್ದಾರೆ, ನೀವು ದಿಲ್ಲಿಗೆ ಬನ್ನಿ. ಎಸ್. ಸೋನಿಯಾ ಗಾಂಧಿಯವರು ಇರ್ತಾರೆ, ರಾಹುಲ್ ಗಾಂಧಿಯವರು ಇರ್ತಾರೆ, ಒಂದು ಪರಸ್ಪರ ಒಂದು ಚರ್ಚೆ ಕರ್ನಾಟಕದ ಒಟ್ಟಾರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಡಬೇಕಾಗಿದೆ, ಬನ್ನಿ ಅಂತಕ್ಕಂಥದ್ದನ್ನು ಕರೆದಿದ್ದಾರೆ. ಯಾವ ವಿಷಯ ಅಂತಕ್ಕಂಥದ್ದರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಕೆ ಸಿ ವೇಣುಗೋಪಾಲ್ ಇಬ್ಬರೂ ನಾಯಕರಿಗೂ ಕೊಟ್ಟಿಲ್ಲ. ಹೀಗಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ನೋಡಿದಾಗ ಅಜಿತ್ 4 ವಿಷಯಗಳು ಮಾತ್ರ ಕಾಣ್ತವೆ. ಒಂದು ನಾಯಕತ್ವ ಬದಲಾವಣೆ, ರಾಜ್ಯಸಭಾ ಚುನಾವಣೆ. ಎಸ್. ಅಂದರೆ ಇಮಿಡಿಯೇಟ್ ಜೂನ್ 18ಕ್ಕಿದೆ ರಾಜ್ಯಸಭಾ ಚುನಾವಣೆ ಬಗ್ಗೆ ಒಂದು ಚರ್ಚೆ ಆಗಬೇಕು. ವಿಧಾನ ಪರಿಷತ್ ಚುನಾವಣೆ, ಅದು ಕೂಡ ಒಂದು ಚರ್ಚೆ ಆಗಬೇಕು. ಬಹಳ 6 ತಿಂಗಳಿನಿಂದ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಬಗ್ಗೆ ಕೇಳ್ತಿದ್ದಾರೆ. ಆ ವಿಷಯವೂ ಕೂಡ ಚರ್ಚೆಗೆ, ಈಗ ಡಿ ಕೆ ಶಿವಕುಮಾರ್ ಅಲ್ಲಿ ಕರೆದಿದ್ದಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಆ ಚರ್ಚೆಯನ್ನು ನಡೆಸದೇ ಬಿಡಲ್ಲ. ಹೌದು ಹೌದು. ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯ ಚರ್ಚೆಯನ್ನು ಮಾಡದೆ ಬಿಡಲ್ಲ. ಅಂತಂದರೆ ಈ 4 ವಿಷಯಗಳ ಬಿಟ್ಟು ಬೇರೆ ವಿಷಯಗಳು ಸ್ಪಷ್ಟವಾಗಿ ನಾಳೆ ಚರ್ಚೆಗೆ ಬರ್ತವೆ ಅಂತ ಅನ್ನಿಸ್ತಾ ಇಲ್ಲ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಸೋಕ್ಷವೋ ಮೋಕ್ಷವೋ ಒಂದು ನಿರ್ಣಯವನ್ನು, ಐದರ್ ಡಿ ಕೆ ಹೇಳದಂತೆ ನಿರ್ಣಯ ಅಥವಾ ಸಿದ್ದರಾಮಯ್ಯನವರು ಹೇಳದಂತೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಒಂದು ಫುಲ್ ಸ್ಟಾಪನ್ನು ಈ ಕರ್ನಾಟಕದ ರಾಜಕೀಯವಾಗಿರ್ತಕ್ಕಂಥ ಚರ್ಚೆ ಏನು ನಡೀತಾ ಇದೆ ಅದಕ್ಕೆ ಫುಲ್ ಸ್ಟಾಪನ್ನು ಕೊಡುವ ಪ್ರಯತ್ನವನ್ನು ನಾಳೆಯ ಸಭೆಯಲ್ಲಿ ಮಾಡಬಹುದು ಅಂತ ಅನಿಸುತ್ತೆ. ಅದರ್ವೈಸ್ ಈಗ GBA ಚುನಾವಣೆಗಳು ಸೋನಿಯಾ ಗಾಂಧಿ ಮತ್ತು ಅವ್ರನ್ನ ಇಟ್ಕೊಂಡು ನಡೆಸಬೇಕಾಗಿಲ್ಲ. ಹೌದು. SIRನ ಒಟ್ಟಾರೆ ಪ್ರಕ್ರಿಯೆ. ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಮೀಟಿಂಗಿಗೆ ಇನ್ನೊಂದು ಲೆವೆಲ್ಲಿನ ಇಂಪಾರ್ಟೆನ್ಸ್ ತಂದು ಕೊಡಲಿಲ್ವಾ? ಸತೀಶ್ ಜಾರಕಿಹೊಳಿ ಅವರು ಆಡಿದ ಮಾತುಗಳು ಪ್ರಶಾಂತ್ ಮುಹೂರ್ತ ಅಂತನ ಅಲ್ಲಲ್ಲ, ಇಂಪಾರ್ಟೆನ್ಸ್ ತಂದು ಕೊಡ್ತು ಅಂತ. ಇದು ತುಂಬ ಗಂಭೀರವಾದ ಸಭೆ ಅಂತ ಅನ್ನಿಸುವಂತೆ, ಇನ್ನೂ ಹೆಚ್ಚು ಆಳವಾಗಿ ಅನಿಸೋ ಹಂಗೆ ಮಾಡ್ತು. ಅದೇ ಒಂದು ಸತೀಶ್ ಜಾರಕಿಹೊಳಿ ಮುಹೂರ್ತ ಫಿಕ್ಸ್ ಆಗಿದೆ, ಆ ಕಡೆ ಆಗಬಹುದಾ ಈ ಕಡೆ ಆಗಬಹುದಾ, ಯಾವುದಾದ್ರೂ ತೀರ್ಮಾನ ಆಗಲೇಬೇಕು. ಅಜಿತ್, ಸತೀಶ್ ಜಾರಕಿಹೊಳಿ ಹೇಳಿದ್ದು ಮುಹೂರ್ತ ಅಂತಕ್ಕಂಥದ್ದು ಒಂದು ಗಂಭೀರತೆ, ಅದು ಒಂದು. ಇನ್ನೊಂದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಆಮ್ನೆ ಸಾಮ್ನೆ ಕೂರಿಸಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್, ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರು ಕೂಡ್ತಾ ಇರ್ತಕ್ಕಂಥದ್ದೇ ಒಂದು ಮುಕ್ತ ಚರ್ಚೆ ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಎದುರು ಕರ್ನಾಟಕದ ಬಗ್ಗೆ ನಡೆಯುತ್ತೆ ಅಂತಕ್ಕಂಥದ್ರ ಸ್ಪಷ್ಟ ಸಂಕೇತ. ಬಟ್ ಅದರ ಅರ್ಥ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ನಾವು ಈ ಕಡೆ ಇರ್ತೀವಿ ಆ ಕಡೆ ಇರ್ತೀವಿ ಯಾವುದೇ ಗುಟ್ಟನ್ನು ಇಲ್ಲಿಯವರೆಗೆ ಎರಡೂ ಬಣಗಳಿಗೆ ಬಿಟ್ಟುಕೊಟ್ಟಿಲ್ಲ. TV ಕ್ಯಾಮ್ರಾ ಎದುರುಗಡೆ ಎರಡೂ ಬಣಗಳು ಏನನ್ನೂ ಕೂಡ ಕ್ಲೇಮ್ ಮಾಡ್ತಾ ಇರಬಹುದು. ಹೌದು. ಬಟ್ ರಾಹುಲ್ ಗಾಂಧಿ ಯಾವುದನ್ನೂ ಕೂಡ ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು, ಯಾಕಂದರೆ ಈ ರೀತಿ ಕರೆ ಬಂದಾಗ ಇಬ್ಬರೂ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಂಪರ್ಕ ಮಾಡಿದ್ದಾರೆ, ಏನು ಸಭೆ ಇದು ಅಂತ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವರು ಪಬ್ಲಿಕ್ ಟಿ ವಿಯಲ್ಲಿ ಏನು ಹೇಳಿದ್ದಾರೆ ಅದು ನಾಯಕರಿಗೂ ಕೂಡ ಹೇಳಿದ್ದಾರೆ. ಓಕೆ ಓಕೆ ನನಗೂ ಇದು ಏನು ಆ್ಯಕ್ಚುಲಿ ಅನ್ನೋದು ಗೊತ್ತಿಲ್ಲ. ಕೆ ಸಿ ಮತ್ತು ರಾಹುಲ್ ಗಾಂಧಿ ಸೇರಿ ಡಿಸೈಡ್ ಮಾಡಿದ್ದಾರೆ ಸೇರಬೇಕು ಅಂತ. ಮೇಡಮ್ ಇರುವಾಗಲೇ ಸೇರಬೇಕು ಅಂತಕ್ಕಂಥದ್ದು ಯಾಕೆ? ಬರೀ ರಾಹುಲ್ ಗಾಂಧಿ ಇದ್ದಾಗ ಸಭೆ ನಡೆಸಿದರೆ ಇಲ್ಲಿಯವರೆಗೆ ಏನಿತ್ತು, ಇಲ್ಲ ರಾಹುಲ್ ಗಾಂಧಿ ಇಸ್ ನಾಟ್ ಫೇವರಿಂಗ್ ಡಿ ಕೆ ಶಿವಕುಮಾರ್ ಅನ್ನೋದಿತ್ತು. ಹೌದು ಹೌದು. ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಆರ್ ಫೇವರಿಂಗ್ ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ಕರೆಕ್ಟ್. ಅದರ ಅರ್ಥ ನಾಳೆಯ ಸಭೆಯಲ್ಲಿ ಇದೊಂದು ಸೂಕ್ಷ್ಮ ಮೋಕ್ಷ ಚರ್ಚೆ ಆಗತ್ತೆ. ನಾವೇನು 6 ತಿಂಗಳ ಕಾಲ ಹಂಗಂತೆ ಹಿಂಗಂತೆ ಹೀಗಾಗ್ಬೋದು ಹಾಗಾಗ್ಬೋದು ಎಲ್ಲ ಚರ್ಚೆಗಳು ಕರ್ನಾಟಕದ ಮಾಧ್ಯಮಗಳಲ್ಲಿ ರಾಷ್ಟ್ರದ ಮಾಧ್ಯಮಗಳಲ್ಲಿ ನಡೆದಿವೆ. ಅದಕ್ಕೊಂದು ಫುಲ್ ಸ್ಟಾಪ್ ನಾಳೆಯ ಸಭೆಯನ್ನು, ನಾಳೆ ಅದು ಎಕ್ಸ್ಟೆಂಡ್ ಆಗ್ಬೋದು ನಾಡದ್ದಕ್ಕೂ ಕೂಡ. ಓಕೆ ಓಕೆ. ಆ ಸಭೆಯಲ್ಲಿ ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯಕ್ಕೆ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಹೈಕಮಾಂಡ್ ಬರಬಹುದು ಅಂತ ಅನಿಸುತ್ತೆ. ಯಾರಿಗೆ ಅಡ್ವಾಂಟೇಜು ಯಾರಿಗೆ ಡಿಸ್ಅಡ್ವಾಂಟೇಜು, ಐ ಥಿಂಕ್ ವಿ ಶುಡ್ ವೇಟ್ ಟಿಲ್ ಟುಮಾರೋ 11 o'clock. ಯಾಕಂತಂದರೆ ಈ ಹೈಕಮಾಂಡ್ ಸರ್ಪ್ರೈಸ್ ಏನಾದರೂ ಕೊಡ್ಲಿಕ್ಕೆ ಹೊರಟಿದೆಯಾ? ಅಥವಾ ನ್ಯಾಷನಲ್ ಚಾನಲ್ ನೋಡ್ತಾ ಇದ್ದೆ ನಾನು, ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆಗೆ ಕರೆದಿರೋದು OBC ಮುಖ್ಯಮಂತ್ರಿಗಳನ್ನು ಇಳಿಸುವ ಉದ್ದೇಶ ರಾಹುಲ್ ಗಾಂಧಿ ಅವರಿಗಿಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಏನೋ ಆಫರ್ ಮಾಡ್ತಾರೆ ಅಂತ. ಬೇರೆ ಏನಂದರೆ ಹೆಚ್ಚುವರಿ ಖಾತೆಗಳು, ಡಿ ಕೆ ಸುರೇಶರಿಗೆ ರಾಜ್ಯಸಭಾ ಸ್ಥಾನ, ಹಿಂಗೇನೇನೋ KPCC ಅಧ್ಯಕ್ಷರಾಗಿ ನೀವೇ ಮುಂದುವರಿರಿ ಅಂತ ಏನೇನೋ ಆಫರ್ ಮಾಡ್ತಾರೆ ಅಂತ ನ್ಯಾಷನಲ್ ಚಾನಲ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾವೆ. ಅದೇ ದಿಸ್ ಇಸ್ ನಾಟ್ ನ್ಯೂ. ಅಂದರೆ ರಾಹುಲ್ ಗಾಂಧಿ OBC ಮುಖ್ಯಮಂತ್ರಿಯನ್ನು ಕೆಳಗೆ ಇಳಿಸಬಾರ್ದು ಅನ್ನುವ ಅವ್ರದ್ದು ಒಪಿನಿಯನ್ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಿದರೆ 28ಕ್ಕೆ ಕಷ್ಟ ಆಗತ್ತೆ ಅನ್ನುವ ಒಪಿನಿಯನ್ ರಾಹುಲ್ ಗಾಂಧಿಗಿದೆ. ಇದು ಹೊಸ ವಿಷಯ ಏನಲ್ಲ. ಇದು ಹಾಗಾಗಿಯೇ ಡಿ ಕೆ ಶಿವಕುಮಾರ್ಗೆ ಅವ್ರ ಅಪಾಯಿಂಟ್ಮೆಂಟ್ ಕೂಡ ಕೊಡ್ತಾ ಇರಲಿಲ್ಲ. ಏಕಾಏಕಿ ಎಲ್ಲರೂ ಕೂತ್ಕೊಂಡು ಸಭೆ ಮಾಡೋಣ ಬನ್ನಿ ಅಂತಕ್ಕಂಥದ್ದನ್ನು ಕರೆದಿರೋದು. ನೋಡಿ, ಯಾವುದೇ ಸಭೆ ಹೈಕಮಾಂಡ್ನ ಮಟ್ಟದಲ್ಲಿ ಕರೆದಿರುವಾಗ ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಂಡೇ ಇಬ್ಬರನ್ನೂ ಕರೆದಿರುತ್ತೆ. ರೈಟ್. ಡಿ ಕೆ ಶಿವಕುಮಾರನ್ನು ಮನವೊಲಿಕೆ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗತ್ತಾ, ಅಥವಾ ಅದರ್ ವೇ ರೌಂಡ್ ಏನಾದರೂ ಒಂದು ನಿರ್ಣಯವನ್ನು ತೆಗೆದುಕೊಂಡು 6 ತಿಂಗಳು 8 ತಿಂಗಳು ಅಂತಾರ, ವಿ ಡೋಂಟ್ ನೋ. ದಿಸ್ ಆರ್ ಆಲ್ ಸ್ಪೆಕ್ಯುಲೇಷನ್ಸ್. ನನಗನ್ಸುತ್ತೆ ನಾಳೆಯ ಸಭೆಯಲ್ಲಿ ಯಾರು ಏನು ಮಾತಾಡ್ತಾರೆ ಅನ್ನೋದು. ಬಟ್ ಒಂದಂತೂ ನಿಜ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಎಲ್ಲ ವಿಷಯಗಳನ್ನು ನಾಳೆನ ಹೈಕಮಾಂಡ್ ಸಭೆಯಲ್ಲಿ ಇಡ್ತಾರೆ ಅನ್ನೋದು ಪಕ್ಕ. ಅದರ ಒಂದು ತಯಾರಿಯನ್ನು ಕೂಡ ಇಬ್ಬರು ಮಾಡ್ಕೊಂಡು ಹೋಗಿದ್ದಾರೆ. ಸುರೇಶ್ ಕ್ಯಾಂಪಿಗೂ ಕೂಡ ಕೇಳಿದೆ ನಾನು, ನೇರವಾಗಿ ಸುರೇಶ್ ಸಿಗಲಿಲ್ಲ. ಆದರೆ ಸುರೇಶ್ ಕ್ಯಾಂಪ್ ಹೇಳುತ್ತಿರುವ ಪ್ರಕಾರ ಯಾವುದೇ ಕಾರಣಕ್ಕೂ ನಾನು ರಾಜ್ಯಸಭೆಯನ್ನು ಒಪ್ಕೊಳ್ಳಲ್ಲ, ನಾನು 28 ಅಥವಾ 29 ಚುನಾವಣೆಯನ್ನೇ ಸ್ಪರ್ಧೆ ಮಾಡೋದು, ನಾನು ಕನಕಪುರವನ್ನು ಬಿಟ್ಟು ಬಂದು ರಾಜ್ಯಸಭೆ ಒಪ್ಕೊಳ್ಳಲ್ಲ ಅನ್ನೋದನ್ನು ಸುರೇಶ್ ಕ್ಯಾಂಪ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸುರೇಶ್ ಅದನ್ನು ಭಾಳ ರೀಟ್ರೇಟ್ ಕೂಡ ತಮ್ಮ ಆಪ್ತರ ಎದುರುಗಡೆ ಮಾಡಿದ್ದಾರೆ. ನಮಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾಡಬೇಕು, ಅದು ಬಿಟ್ಟು ಬೇರೆ ಡಿವಿಯೇಷನ್ನೇ ಇಲ್ಲ ಅಂತಾರವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ KC ವೇಣುಗೋಪಾಲ್ ಅವರು ಫೋನ್ ಮಾಡಿ ಸಭೆಗೆ ಬನ್ನಿ ಅಂತ ಹೇಳುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿಗಳು ಒಬ್ಬರೇ ಹೋಗ್ತಾ ಇಲ್ಲ, ತಮ್ಮ ಆಪ್ತ ಸಚಿವರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಅವರ ಕಾನೂನು ಸಲಹೆಗಾರರು ಕೂಡ ಇದ್ದಾರೆ. ಸ್ಪೆಷಲ್ ಫ್ಲೈಟು ಸಂಜೆ 7 ಗಂಟೆಗೆ. ಇವತ್ತು ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆದಿದ್ದಾರೆ ಅಂದ ತಕ್ಷಣ ಉಪಮುಖ್ಯಮಂತ್ರಿಗಳು ತಮ್ಮ ಆರಾಧ್ಯ ದೈವ ನೊಣವಿನ ಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದರು. ಆವಾಗಿನ್ನೂ ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಬರೋದಕ್ಕೆ ಹೇಳಿರಲಿಲ್ಲ. ನನ್ನನ್ನು ಕರೆದಿಲ್ಲ, ಕರೆದ್ರು ಹೋಗ್ತೀನಿ ಅಂದಿದ್ರು. ಆ ನಂತರ DK ಶಿವಕುಮಾರ್ ಅವರಿಗೂ ಫೋನ್ ಬಂತು, ನೀವು ಬನ್ನಿ ಅಂತ. ಅದಾದ ಮೇಲೆ ಮತ್ತೊಮ್ಮೆ ಹೋಗಿ ಪಾದುಕೆ ದರ್ಶನ ಮಾಡಿದ್ದಾರೆ. ಒಂದೇ ದಿನ 2 ಸಲ ಉಪಮುಖ್ಯಮಂತ್ರಿಗಳಿಂದ ಅಜ್ಜಯ್ಯನ ಪಾದುಕೆ ದರ್ಶನ.
ಎರಡೆರಡು ಸಲ, ಒಂದೇ ದಿನಕ್ಕೆ ಎರಡೆರಡು ಸಲ ಅಜ್ಜಯ್ಯನ ಪಾದುಕೆ ದರ್ಶನ. ನೊಣವಿನಕೆರೆಯಲ್ಲಿ ದೇವಸ್ಥಾನ ಇರೋದು, ಬೆಂಗಳೂರಿನ ವಿಜಯನಗರದಲ್ಲಿ ಪಾದುಕೆ ಇದೆ. ವಿಜಯನಗರಕ್ಕೆ ಹೋಗಿದೆ, ಯಾರಿಗೂ ಹೇಳಿಲ್ಲ. ನೀವು ನೋಡ್ತಾ ಇರೋದು ಹಳೆಯ ದೃಶ್ಯಗಳನ್ನು. ಮಾಧ್ಯಮದ ಕ್ಯಾಮೆರಾಗಳಿಗೆ ಇವತ್ತಿನ 2 ಭೇಟಿಯ ದೃಶ್ಯಗಳ ಲಭ್ಯ ಇಲ್ಲ. ಮತ್ತೊಮ್ಮೆ ನನ್ನ 3 ಜನ ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ ಬೈದನ ಮನೆಯವ್ರನ್ನ ಕೇಳ್ತಾ ಇದ್ದೀನಿ. ಆನಂದ, ಏನಿದೆ ಟಾಕ್ಸ್? ಯಾಕೆ ಕರೆದಿದ್ದಾರೆ? ಎಲ್ಲರೂ ಸ್ಪೆಕ್ಯುಲೇಟ್ ಮಾಡ್ತಾ ಇರುವ ಹಾಗೆ ನಾಯಕತ್ವ ಬದಲಾವಣೆಯ ಚರ್ಚೆಗೇನಾ? ಎಸ್ ಅಜಿತ್, ನಿನ್ನೆ ರಾತ್ರಿ 8:30 ಸುಮಾರಿಗೆ ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟರು. ಹಾಗಾಗಿ ದೆಹಲಿಗೆ ಹೋಗಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡಿದ್ದಾರೆ. ಹೈಕಮಾಂಡ್ ಬುಲಾವ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾಗಿದೆ. ನಾಳೆ ದೆಹಲಿಯಲ್ಲಿ ನಡೀತಕ್ಕಂಥ ಸಭೆ ಏನು, ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೂ ಕೂಡ ದೆಹಲಿಯಲ್ಲಿ ನಡೀಬಹುದಾದಂಥ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ನಾಳೆ ಸಭೆ ಯಾವುದಕ್ಕೆ ಅಂತ? ಒಟ್ಟಾರೆ ಸಂದೇಶ ಏನಿರುತ್ತೆ ಅಂತಕ್ಕಂಥ ಸಹಜ. ಎಸ್ ಅಜಿತ್, ಆನಂದ್, ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ನಾಳಿನ ಸಭೆ ಯಾವುದಕ್ಕೆ ಅಂತ? ಎಸ್, ಮುಖ್ಯಮಂತ್ರಿಗಳ ಪಾಳೆಯೂ ಕೂಡ ಈ ನಾಳೆಯ ಸಬ್ಜೆಕ್ಟ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲೋನ್ ಬಿಟ್ಟುಕೊಡ್ತಲ್ಲ. ಯಾಕೆಂತಂದ್ರೆ ನಾಳೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿಲ್ಲ. ಬೆಳಿಗ್ಗೆ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಮುಖ್ಯಮಂತ್ರಿ ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ನಾಳೆ ದೆಹಲಿ ಕರೆದಿದ್ದಾರೆ, ಅಜೆಂಡಾ ಏನೋ ನನಗೂ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ರಾಷ್ಟ್ರೀಯ ಮಾಧ್ಯಮಗಳಿಗೆ ಮಾತಾಡುವ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾಳೆ ಕರೆದಿದ್ದಾರೆ, ನಾನು ಇನ್ವೈಟೆಡ್, ಆದರೆ ಅಜೆಂಡಾ ಏನು ಅಂತ ನನಗೆ ಗೊತ್ತಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಗೊತ್ತಿದ್ರೂ ಕೂಡ ಹೇಳುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಆದರೆ ಲಭ್ಯ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಪಾಳಯಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ನಾಳೆ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಅದರಲ್ಲಿ ನಾಯಕತ್ವ ಬದಲಾವಣೆ ಅಂತ ವಿಚಾರ, ಸಚಿವ ಸಂಪುಟದ ಪುನರಚನೆ ವಿಚಾರ, ಕೆಪಿಸಿಸಿ ಸಾರಥ್ಯದ ವಿಚಾರ, ಇವೆಲ್ಲದರ ಬಗ್ಗೆನೂ ಕೂಡ ಆರಂಭಿಕವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಹಾಗಾಗಿ ನಾಳೆಯ ಸಭೆಯ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ. ನಾಳೆ ಮುಖ್ಯಮಂತ್ರಿಗಳು ಒಂದೊಮ್ಮೆನಾದರೂ ಕೂಡ ನಾಯಕತ್ವ ವಿಚಾರ ಚರ್ಚೆಗೆ ಬಂದಿದ್ದೇ ಆದರೆ ಮುಖ್ಯಮಂತ್ರಿಗಳು ಒಂದಷ್ಟು ಕಾಲಾವಕಾಶಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನಾನು ಕೆಲ ಸಚಿವರೊಂದಿಗೆ ಆಪ್ತರೊಂದಿಗೆ ಚರ್ಚೆ ಮಾಡಿ ತಿರ್ಗಾ ದೆಹಲಿಗೆ ಬರ್ತೀನಿ ಅಂತಕ್ಕಂಥ ಒಂದು ಸಮಯಾವಕಾಶವನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ನಾಳೆಯ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ, ಆದರೆ ಪ್ರಾಥಮಿಕವಾಗಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಒಂದೊಮ್ಮೆ ಏನಾದರೂ ಕೂಡ ನಾಳೆ ನಾಯಕತ್ವ ವಿಚಾರ ಬಿಟ್ಟು ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗಳಿನ ಒತ್ತಾಯ ಏನಿದೆ, ಶಾಸಕರ ಒತ್ತಾಯದ ಹಿನ್ನೆಲೆ ಅವರು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಮತಿ ಕೊಟ್ಟಿದ್ದೆ ಆದರೆ ನಾಯಕತ್ವ ಚರ್ಚೆ ಆಗಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಹಾಗಾಗಿ ನಾಯಕತ್ವ, ಸಚಿವ ಸಂಪುಟ ಪುನರಚನೆ, ಕೆಪಿಸಿ ಸಾರಥ್ಯ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರತಕ್ಕಂಥ ಸಬ್ಜೆಕ್ಟು. ಹಾಗಾಗಿ ಎಐಸಿಸಿ ನಾಯಕರುಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅವರ ಪ್ರಸ್ತಾಪಗಳೇನಿರುತ್ತೆ, ಮುಖ್ಯಮಂತ್ರಿಗಳು ಯಾವ ಸಲಹೆಯನ್ನು ಕೊಡ್ತಾರೆ ಅಥವಾ ಮುಖ್ಯಮಂತ್ರಿಗಳಿಂದ ಬರಬಹುದಾಗಿರ್ತಕ್ಕಂಥ ಉತ್ತರ, ಇವೆಲ್ಲವೂ ಕೂಡ ಕುತೂಹಲ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಪಾಳೆ ಆಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಕೂಡ ನಾಳೆಯ ಸಬ್ಜೆಕ್ಟ್ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಕೊಡ್ತಾರೆ. ಹಾಗನ್ನ ಮಾತ್ರಕ್ಕೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಾರಿಟಿ ಇಲ್ಲ. ಅವರು ಕೂಡ ನಾಳೆ ಚರ್ಚೆ ಆಗತ್ತೆ, ಚರ್ಚೆಯಲ್ಲಿ ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ. ಅವರಿಗೂ ಕೂಡ ಕ್ಲಾರಿಟಿ ಇಲ್ಲ. ಎಲ್ಲರೂ ಕೂಡ ಸಹಜವಾಗಿ ನಾಳೆಯ ಸಭೆಗೋಸ್ಕರ ಕೆಲವರು ಪ್ರಮುಖ ನಾಯಕರೆಲ್ಲರೂ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಪ್ರಮುಖ ವಿಚಾರದ ಬಗ್ಗೆ ಸಮಾಲೋಚನೆ ಮಾಡಲಿಕ್ಕೆ ನಾಳೆ ಸಭೆ ಕರೆದಿರ್ತಕ್ಕಂಥ ನಿಶ್ಚಯ.
ನಾಳೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಇರ್ತಕ್ಕಂಥ ಈ ಸಭೆಗೆ ಸುರ್ಜೇವಾಲಾರಿಗೂ ಕೂಡ ಆಹ್ವಾನ ಬಂದ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದ ಮಾಹಿತಿ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಸುರ್ಜೇವಾಲಾ ಅವ್ರನ್ನ ಇನ್ನೂ ಕೂಡ ಅಧಿಕೃತವಾಗಿ ಸುಮಾರು ಈಗ 4 ಗಂಟೆ ತನಕ ಕೂಡ ನಾಳೆ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ನಾಳೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಆಗ್ಬೋದು, ಪ್ರಾಥಮಿಕವಾಗಿ ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ನಾಳೆ ಸಭೆಯಲ್ಲಿ ಚರ್ಚೆ ಆಗಿ ಕೆಲವೊಂದು ಸಂದೇಶಗಳು ರಾಜ್ಯ ರಾಜಕಾರಣಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಕಳೆದ 6 ತಿಂಗಳಿಂದ ನಡೀತಾ ಇರತಕ್ಕಂಥ ನಾಯಕತ್ವ ಚರ್ಚೆಗೆ ಪೂರ್ಣ ವಿರಾಮ ಬೀಳಬಹುದು. ಅಂದ್ರೆ ಪ್ಲಸ್ ಆರ್ ಮೈನಸ್ ಅಂತಕ್ಕಂಥ ಮಾತುಕತೆ ಸಚಿವ ಸಂಪುಟ ಆಗಬೇಕು. ಆನಂದ್, ನಾವು ಇಷ್ಟು ವರ್ಷಗಳವರೆಗೆ ಕಾಂಗ್ರೆಸ್ಸನ್ನು ಕವರ್ ಮಾಡಿದ್ವಲ್ವಾ, ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ, ಕರ್ನಾಟಕದಲ್ಲಿ ನಾಯಕರು ಕುಳಿತುಕೊಂಡು ಅದನ್ನು ಡಿಸೈಡ್ ಮಾಡಿ ಕೇಂದ್ರಕ್ಕೆ ಕಳಿಸಿ ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿ ಇಲೆಕ್ಷನ್ ಕಮಿಟಿಗೆ ಬರೋವರೆಗೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಹೆಸರುಗಳು ಫೈನಲ್ ಆಗಲ್ಲ. ಅಂದರೆ ಬರೀ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಬನ್ನಿ ಅಂತ ಕರೆದು ಏನು ಫೈನಲ್ ಆಗಲ್ಲ. GBA ಚುನಾವಣೆ ಡೇಟೇ ಅನೌನ್ಸ್ ಆಗದೇ ಇರುವಾಗ ಹೌದು, ಆ ಸಭೆಯ ತರಾತುರಿಯೂ ಏನು ಬಹಳಷ್ಟು ಕಾಣ್ತಾ ಇಲ್ಲ. ಹೀಗಿರುವಾಗ ಐದರ್ A or ಐದರ್ B ಈ 2 ವಿಷಯ ಬಿಟ್ಟು ಏನು ಚರ್ಚೆ ಆಗ್ಬೋದು ಅಂತಕ್ಕಂಥ ನನ್ನ ಕುತೂಹಲ ಇರೋದು ಅದು. ಈಗ ನಾವು ವಿಧಾನ ಪರಿಷತ್ ರಾಜ್ಯಸಭೆ ಅಂತ ಹೇಳ್ತಿದ್ದೀವಿ, ಯಾಕಂದರೆ ನಾಯಕರು ಹೇಳ್ತಿದ್ದಾರೆ ವಿಧಾನ ಪರಿಷತ್ತು ಚರ್ಚೆ ಆಗ್ಬೋದು, ರಾಜ್ಯಸಭೆನೂ ಚರ್ಚೆ ಆಗ್ಬೋದು. ಬಟ್ A ಅಥವಾ B ಚರ್ಚೆ ಆಗಿ ಫೈನಲ್ ಆಗದೆ ಯಾವುದೂ ಕೂಡ ಮುಂದಕ್ಕೆ ಹೋಗುವಂಥ ಲಕ್ಷಣಗಳು ಕಾಣ್ತಾನೂ ಇಲ್ಲ. ಅಂದರೆ ಗೊತ್ತಿಲ್ಲ. ಈಗ ಪ್ರಶಾಂತ್ ಕೊಟ್ಟಿರ್ತಕ್ಕಂಥ ಮುಹೂರ್ತ, DK ಶಿವಕುಮಾರ್ 2 ಬಾರಿ ಅಜ್ಜಯ್ಯನ ಮಠಕ್ಕೆ ಹೋಗಿ ಬಂದಿರತಕ್ಕಂಥದ್ದು, ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅಕ್ಕಪಕ್ಕ ಕುಳಿತುಕೊಂಡು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಆಮೇಲೆ DK ಶಿವಕುಮಾರ್ ಅವರು ಹೇಳಿದ್ರು 2023 ಮೇ 18ನೇ ತಾರೀಕು 7 ಜನ ಸೇರ್ಕೊಂಡು ಒಂದು ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀವಿ, ಆ 7 ಜನ ಮತ್ತೆ ಸೇರ್ಬೇಕು ಅಂತ. ಅದು ನಾಳೆ ಸೇರ್ತಿದ್ದಾರೆ ಅವರು, ನಾಳೆ ಸೇರ್ತಿದ್ದಾರೆ ಅನ್ನಿಸ್ತಾರೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಗೋ ವಿತ್, ಅಂದರೆ ಇಟ್ ಈಸ್ ಫೇವರಿಂಗ್ DK ಶಿವಕುಮಾರ್. ಆ ವಾತಾವರಣನೂ ದಿಲ್ಲಿಯಲ್ಲಿ ಸಭೆ ಆಗ್ತಾ ಇದೆ ಅಂತ. ಆನಂದ್, ಎಸ್ ಪ್ರಶಾಂತ್, ಈಗ ನಾಳೆ ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಚರ್ಚೆ ಆಗುವಂಥ ವಿಚಾರ ಒಂದಕ್ಕೊಂದು ಲಿಂಕ್ ಇರತಕ್ಕಂಥದ್ದು. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಚರ್ಚೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅಜೆಂಡಾ ಬಗ್ಗೆ ಕೇಳಿದ್ರೆ ಯಾರಿಗೂ ಕೂಡ ಸಭೆಯ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾಳೆ ಅಜೆಂಡಾ ಏನು ಅಂತಕ್ಕಂಥ ಗೊತ್ತಿಲ್ಲ, ಆದರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗಬೇಕು ಅಂತ ಜೊತೆಗೆ ಸಚಿವ ಸಂಪುಟದ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಸಚಿವ ಸಂಪುಟ ನಾಯಕತ್ವದ ಬಗ್ಗೆ ತೀರ್ಮಾನ ಆಗದೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಅದು ಆಗದೆ KPCC ಅಧ್ಯಕ್ಷರು ಯಾರಿಗೆ ಅಂತಕ್ಕಂಥದ್ದು ಕೂಡ ಅದು ಕೂಡ ಚರ್ಚೆ ಆಗಲ್ಲ. ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರತಕ್ಕಂಥ ಸಬ್ಜೆಕ್ಟು. ಹಾಗಾಗಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಆರಂಭಗೊಳ್ತಕ್ಕಂಥ ಚರ್ಚೆ ಅಂತಿಮವಾಗಿ ಕಾಂಗ್ರೆಸ್ನ ಮುಂದಿನ ಅಥವಾ ಸರ್ಕಾರದ ಒಟ್ಟಾರೆ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಶ್ಲೇಷಣೆಗೆ ಚರ್ಚೆ ಕಾರಣವಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಪೂರ್ಣ ವಿರಾಮ ಬೀಳುವ ರೀತಿಯಲ್ಲಿ ನಾಳೆ ಸಭೆ ಆಗತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಎಸ್, ಮುಖ್ಯಮಂತ್ರಿಗಳಿಗೆ ಸಬ್ಜೆಕ್ಟ್ ಗೊತ್ತಿದೆ, ಯಾಕೆ ಕರೆದಿದ್ದಾರೆ ಎಲ್ಲವೂ ಕೂಡ ಕ್ಲಾರಿಟಿ ಇದೆ. ಆದರೂ ಕೂಡ ಬಹಿರಂಗವಾಗಿ ಹೇಳೋ ಪ್ರಯತ್ನ ಅವರು ಕೂಡ ಮಾಡ್ತಾ ಇಲ್ಲ. ಆದರೆ ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಕೂಡ DK ಶಿವಕುಮಾರ್ ಅವರು ಕೂಡ ಕರೆದ ಬಗ್ಗೆ ಅಧಿಕೃತವಾಗಿ ಯಾರಲ್ಲೂ ಕೂಡ ಮಾಹಿತಿ ಇರಲ್ಲ. ಆದರೆ DK ಶಿವಕುಮಾರ್ ಅವರು ಕರೆದ್ರೆ ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ದೇವನಹಳ್ಳಿಯಲ್ಲಿರ್ತಕ್ಕಂಥ ರೆಸಾರ್ಟಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರೆ ನಾನು ದೆಹಲಿಗೆ ಹೋಗ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದರೆ ಎಷ್ಟೊತ್ತಿಗೆ ಹೋಗ್ತೇನೆ ಅನ್ನೋದ್ರ ಬಗ್ಗೆ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 11 ಗಂಟೆ ನಡೀತಕ್ಕಂಥ ಸಭೆ, ನಾಳೆ ನಡೆಯುವಂಥ 11 ಗಂಟೆಯ ಸಭೆಯಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಅನ್ನುವಂಥದ್ದು. ಆದರೆ ಸಭೆಯಲ್ಲಿ ಯಾವ್ಯಾವ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಭಾಗಿಯಾಗ್ತಾರೆ, ಯಾವ ವಿಚಾರಗಳಿಗೆ ಚರ್ಚೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದು ಸಂಶಯಗಳಿದ್ದಾವೆ, ಕುತೂಹಲಗಳು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಹಾಗಾಗಿ ನಾಳೆಯ ಸಭೆಯ ಬಗ್ಗೆ ಕುತೂಹಲ ಸಹಜವಾಗಿ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಶಾಂತ್, ಎಸ್ ಮಾರುತೇಶ್, DK ಶಿವಕುಮಾರ್ ಬಣದಲ್ಲಿ ಏನಿದೆ ಚರ್ಚೆ? ಅಲ್ಲ, DK ಶಿವಕುಮಾರ್ ಬಣದಲ್ಲಿರ್ತಕ್ಕಂತಹ ಮತ್ತು ಅವರ ಆಪ್ತರಲ್ಲಿ ನಾಳೆ ಏನೋ ಒಂದು ತೀರ್ಮಾನಗಳು ಸ್ಪಷ್ಟವಾಗಿ ಸಿಗುತ್ತೆ ಅನ್ನುವಂತಹ ಯಾವ ಒಂದು ಆತ್ಮವಿಶ್ವಾಸ ಕಾಣಿಸ್ತಾ ಇಲ್ಲ. ಇದೊಂದು ಚರ್ಚೆಗೆ ಸೀಮಿತ ಆಗುತ್ತೆ ಮತ್ತು ಹೈಕಮಾಂಡ್ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದಷ್ಟೇ DK ಶಿವಕುಮಾರ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಚರ್ಚೆ. ಈಗ ರಾಜ್ಯಸಭೆ ಚುನಾವಣೆ ಘೋಷಣೆಯಾಗಿದೆ. ಚುನಾವಣೆಯ ಘೋಷಣೆಯ ಬಳಿಕವೂ ಕೂಡ ಈ ಸಭೆಯನ್ನು ಹೈಕಮಾಂಡ್ ಕರೆದಿದ್ದಾರೆ ಅಂತಂದರೆ ಭಾಳ ಸ್ಪಷ್ಟ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಒಂದು, CM ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದೇ ಆದರೆ ಅವರಿಗೆ ಪರ್ಯಾಯ ಏನು, ಹೈಕಮಾಂಡ್ ಮುಂದೆ ಪರ್ಯಾಯವಾಗಿ ಇರಬಹುದಾದಂಥ ಮಾರ್ಗ ಏನು ಅಂದರೆ
ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆ ಕಳಿಸೋದು, ವಿಪಕ್ಷ ನಾಯಕನಾಗಿ ಮಾಡುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅವರಿಗೆ ಪರ್ಯಾಯ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಮಾರ್ಗ ಹೈಕಮಾಂಡ್ನ ಮುಂದೆ ಇಲ್ಲ. ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಕಳಿಸಿ ವಿಪಕ್ಷ ನಾಯಕರನ್ನಾಗಿ ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಅದೇ ಈಗ ಪ್ರಶ್ನೆ ಇರೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸ್ಟೇಟ್ಗೆ ಕಳಿಸ್ತಾರಾ ಅಥವಾ AICC ಅಧ್ಯಕ್ಷರಾಗಿ ರಾಜ್ಯಸಭೆಯಲ್ಲೂ ಮುಂದುವರಿತಾರ ಅನ್ನುವಂಥ ಪ್ರಶ್ನೆ ಇದ್ದಾವೆ. ಒಂದು ಚರ್ಚೆ ನಡೀತಾ ಇದೆ AICC ಮಟ್ಟದಲ್ಲಿ. ಖರ್ಗೆ ಅವರು ರಾಜ್ಯಸಭಾ ಸ್ಥಾನವ ಈ ಬಾರಿ ನನಗೆ ರಾಜ್ಯಸಭೆ ಸ್ಥಾನಕ್ಕೆ ಅಂದರೆ ರಾಜ್ಯಸಭೆಗೆ ನಾನು ಹೋಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ AICC ಹಂತದಲ್ಲಿ ನಡೀತಾ ಇರುವಂಥ ಚರ್ಚೆ. ಅಂದರೆ ಅವರು ರಾಜ್ಯಸಭೆಗೆ ಹೋಗಲ್ಲ ಅನ್ನೋದರ ಹಿಂದೆ ಅವರು ರಾಜ್ಯದ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ನಡೀತಾ ಇದೆ. ಅಂದರೆ ಹೈಕಮಾಂಡ್ ರಾಜ್ಯಸಭಾ ಚುನಾವಣೆ ಘೋಷಣೆ ಆದ ಮೇಲೆ ಈ ರೀತಿಯಾಗಿ ಸಭೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಈ ಹಿಂದೆ ನಾವು ನೋಡಿಲ್ಲ. ಹಿಂದೆ ನಾಸೀರ್ ಹುಸೇನ್ ಆಯ್ಕೆಯಾಗಿದ್ದಿರ್ಬೋದು, ಅಜಯ್ ಮಾಕೆನ್ ಮತ್ತು GC ಚಂದ್ರಶೇಖರ್ ರಾಜ್ಯಸಭೆ ಚುನಾವಣೆ ಆಯ್ಕೆಯ ಸಂದರ್ಭದಲ್ಲಿ ಈ ಥರ CM DCM ಎಲ್ಲರನ್ನೂ ಕರೆಸ್ಕೊಂಡು ಸಭೆ ಮಾಡಿ ತೀರ್ಮಾನ ಮಾಡಿರಲಿಲ್ಲ. ಆದರೆ ಈ ಬಾರಿ ರಾಜ್ಯಸಭೆ ಚುನಾವಣೆ ಘೋಷಣೆ ಬಳಿಕ ಈ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿರ್ಬೋದು, CM ಸಿದ್ದರಾಮಯ್ಯನವ್ರಿಗೂ ಇರ್ಬೋದು, DK ಶಿವಕುಮಾರ್ ಅವ್ರಿಗೂ ಇರ್ಬೋದು, ಇವರೆಲ್ಲರಿಗೂ ಪರಿಹಾರ ಮಾರ್ಗ ಇರ್ತಕ್ಕಂಥದ್ದೇ ರಾಜ್ಯಸಭಾ ಚುನಾವಣೆಯ ಕಾರಣ. ಈ ರಾಜ್ಯಸಭೆಯ ಆಯ್ಕೆ ಮತ್ತು ರಾಜ್ಯಸಭೆಗೆ ಉದಾಹರಣೆಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವ್ರಿಗೆ ನೀವಿಲ್ಲ, ನಿಮ್ಗೆ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ರಾಜ್ಯಸಭೆ ಮಾಡ್ತೀವಿ, ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡ್ತೀವಿ, ನೀವು ರಾಜ್ಯಸಭೆಗೆ ಬನ್ನಿ ಅಂತೇಳಿ ಅವರ ಒಂದು ಆಯ್ಕೆಯನ್ನ ಕೊಡ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕರೆಸಿ ಏನ್ ಮಾಡ್ತಾರೆ ಅಂತ ಅಲ್ಲ ಗೊತ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯಸಭೆ ಒಪ್ಪಲಿಲ್ಲ ಅಂದ್ರೆ ಅವರಿಗೆ ಪರ್ಯಾಯವಾದಂಥ ಆಯ್ಕೆಯನ್ನು ಹೈಕಮಾಂಡೇ ಹೇಳಲಿ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಗಟ್ಟಿ ಧ್ವನಿಯಿಂದ ನಾನು ರಾಜ್ಯಕ್ಕೆ CM ಆಗಿ ಹೋಗ್ತೀನಿ ಅಂತ ಹೇಳೋದಕ್ಕೆ ತಯಾರಿಲ್ಲ. ಆದರೆ ಹೈಕಮಾಂಡ್ ತಾವಾಗಿಯೇ ಹೋಗಿ ಅಂತ ಹೇಳಿದ್ರೆ ಅದನ್ನ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ರಾಜ್ಯ ನಾಯಕರು ಅವರ ಭೇಟಿಗೆ ತೆರಳಿದಾಗ ತಮಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಸಾಕಷ್ಟು ರಾಜ್ಯ ನಾಯಕರ ಬಳಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಈಗ ಅವರಿಗೆ CM ಆಗುವಂಥ ಅವಕಾಶಗಳು ಸಿಗ್ತವೆ ವಿನಃ ಮತ್ತೆ ಇನ್ಯಾವುದೇ ರೀತಿಯಂತ ಅವಕಾಶಗಳಿಲ್ಲ. ಪ್ರಶಾಂತ್ ತುಂಬಾ ಸಲ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗುವುದಾದರೆ DK ಶಿವಕುಮಾರೇ ನೆಕ್ಸ್ಟ್ ಆಪ್ಷನ್ನೇ ಹೊರತು ಬೇರೆಯವರಿಗೆ ಪಾಸಿಬಿಲಿಟಿ ಬಹಳ ಕಡಿಮೆ ಇದೆ ಅಂತ ಪ್ರಶಾಂತ್ ತುಂಬ ಸಲ ಅಂದಿದ್ದೀರಿ ನೀವು. ಅದೇ ನೋಡಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಅ ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ರಾಜ್ಯಸಭೆಗೆ ಹೋಗೋಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರು ಹೋಗ್ತಾರೆ ಅನ್ನೋದು ಲೆಕ್ಕ ಅದು. ಆಮೇಲೆ ನೋಡಿ, AICC ಅಧ್ಯಕ್ಷ ಸ್ಥಾನ ವಿಪಕ್ಷದಲ್ಲಿದ್ದಾಗ ದಿಲ್ಲಿಯಲ್ಲಿರಬೇಕಾದ್ರೆ ಒಂದು ಮನೆಯ ಅವಶ್ಯಕತೆ ಇರುತ್ತೆ. ಸೊ ರಾಜ್ಯಸಭೆಗೆ AICC ಅಧ್ಯಕ್ಷರನ್ನು ಕಳಿಸದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ನಿಶ್ಚಿತವಾಗಿ ರಾಜ್ಯಸಭೆಗೆ ಬರ್ತಾರೆ. ಸಿದ್ದರಾಮಯ್ಯನವರು ಭಾಳಷ್ಟು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದ್ದಾರೆ. ಹಿಂದೆ ಕೂಡ ಈ ಪ್ರಸ್ತಾವನೆ ಬಂದಿತ್ತು. ಹೌದು, ರಾಷ್ಟ್ರ ರಾಜಕಾರಣಕ್ಕೆ ಯಾವ ಕಾರಣಕ್ಕೂ ಹೋಗೋದಿಲ್ಲ ನಾನು. ಆಮೇಲೆ ಹಿಂದಿ ಬರದೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸೋದು, ಏಕಾಏಕಿ ಹೋಗಿ ದಿಲ್ಲಿಯಲ್ಲಿ ಕೂತ್ಕೊಳ್ಳೋದು ಕಷ್ಟ. ಮತ್ತೆ ಅಶೋಕ್ ಗೆಹ್ಲೋಟ್ ಅಂತವ್ರಿಗೆ AICC ಅಧ್ಯಕ್ಷ ಸ್ಥಾನವೇ ಬೇಡ ಆಗಿತ್ತು ಅವ್ರಿಗೆ, ಮುಖ್ಯಮಂತ್ರಿ ಸ್ಥಾನದ ಎದುರಿಗೆ. ಹೌದು ಹೌದು, ಅದನ್ನ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ ಅಂತಕ್ಕಂಥದ್ದು ಮತ್ತು ಆ ಪ್ರಸ್ತಾವನೆನೂ ಇಲ್ಲಿವರೆಗೆ ಬಂದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ಇದರಲ್ಲಿ. ಮೊನ್ನೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಬಂದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಎದುರುಗಡೆ DK ಶಿವಕುಮಾರ್ ಹೇಳಿ ಕಳಿಸಿದ್ದಾರೆ. ಹೈಕಮಾಂಡ್ ಹೇಳಿ, ನಾನು ತುಂಬ ವರ್ಷಗಳಿಂದ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀನಿ, ನನಗೀಗ ಸಾಕಾಗಿದೆ ಇದು. ಯಾಕೆಂದರೆ ಹೋದಲ್ಲೆಲ್ಲ ಕಾರ್ಯಕರ್ತರು ಕೇಳ್ತಾರೆ ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ, ನನಗಿದು ಮುಜುಗರ ತರ್ತಾ ಇದೆ, ನೀವು ಯಾರನ್ನಾದರೂ ಮಾಡ್ಕೊಳ್ಳಿ, ನನಗೆ ಏನು ಜವಾಬ್ದಾರಿ ಕೊಟ್ಟರು ನಾನು ಮಾಡ್ತೀನಿ ಅಂತ. ಇದರ ಅರ್ಥ ಏನು? ಅವ್ರು ತೆಗೆಯಲ್ಲ. ಆದರೆ ಮುಖ್ಯಮಂತ್ರಿ, ಈಗ VD ಸತೀಶನ್ ಏನು ಹೇಳಿದರು, ಆದರೆ ಮುಖ್ಯಮಂತ್ರಿ ಇಲ್ಲಾಂದ್ರೆ ಶಾಸಕ, ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತು. ಸೊ ಎಲ್ಲರೂ ಕೂಡ ನನಗೆ ಬೇಡ ಈ ಪಾಲಿಟಿಕ್ಸ್ನಲ್ಲಿ, ಹೈ ಪಾಲಿಟಿಕ್ಸ್ನಲ್ಲಿ ನನಗೆ ಬೇಡ ಅನ್ನೋದು ಬೇಕು ಅಂತ ಅರ್ಥ. ದಟ್ ಈಸ್ ಅ ಪಾರ್ಟ್ ಆಫ್ ಬಾರ್ಗೇನಿಂಗ್ ಆಲ್ಸೋ. ಸೊ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ನನಗನ್ಸುತ್ತೆ ಅಜಿತ್, ಮೈ ಗಟ್ ಫೀಲಿಂಗ್ಸ್ ಇಸ್, ಹೈಕಮಾಂಡ್ ಮುಂದೆ ಇರ್ತಕ್ಕಂಥದ್ದು ಚಾಯ್ಸ್ಗಳು ಎರಡು ಮಾತ್ರ. ಒಂದು ಸಿದ್ದರಾಮಯ್ಯನವ್ರನ್ನ ಮುಂದುವರಿಸೋದು, DK ಶಿವಕುಮಾರ್ ಮನವೊಲಿಕೆ ಮಾಡೋದು. ಇಲ್ಲ ಅಂದರೆ ಸಿದ್ದರಾಮಯ್ಯನವರ ಮನವೊಲಿಸೋದು, DK ಶಿವಕುಮಾರನ್ನ ತರೋದು. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೈಕಮಾಂಡ್ ಆ ಒಂದು ಹರಿಬರಿಯನ್ನು ತೋರಿಸ್ತಾ ಇಲ್ಲ, ಬಟ್ ಸಭೆ ಕರೀತಾ ಇದೆ. ಆಶ್ಚರ್ಯಕರ ರೀತಿಯಲ್ಲಿ ಈಗ ಮಾರುತೇಶ್ ಕೂಡ ಹೇಳಿದರು, ನಾನು ಚೆಕ್ ಮಾಡಿದೆ, DK ಶಿವಕುಮಾರ್ ಕ್ಯಾಂಪ್ ಇಸ್ ನಾಟ್ ಸೋ ಹೋಪ್ಫುಲ್. ನಾಳೆ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಹೋಪಲ್ಲಿಲ್ಲ ಅವರು. ಎಲ್ಲಿ ನಮಗೆ ನಾಳೆ ಏನೂ ಆಗದೆ ಇದು ಈ ಎಲ್ಲ ಚರ್ಚೆಗಳ ಆರಂಭ ಮಾತ್ರ ಅನ್ನೋ ಹಂಗಾಗಬಹುದಾ? ಇರ್ಬೋದು.
ಓಕೆ ಇರಬಹುದು. ಆನಂದ್ ಅದನ್ನೇ ಹೇಳ್ತಾ ಇದ್ರು. ಒಂದು ಟೇಕಿಂಗ್ ಸ್ಟಾಕ್ ಆಫ್ ದ ಸಿಚುವೇಶನ್ ಅಂತಾರೆ ನೋಡಿ. ಅಂದರೆ ಇಷ್ಟು ದಿನಗಳ ಕಾಲ ಇದೇನು ಬಹಿರಂಗವಾಗಿ ಮಾಧ್ಯಮಗಳ ಎದುರುಗಡೆ ನಡೀತಾ ಇದೆ, ನಾಳೆ ಅದನ್ನು ಒಂದು ಇಂಪಾರ್ಟೆಂಟ್ ಹೈಕಮಾಂಡ್ನ ನಾಯಕರ ಮುಂದೆ ಪ್ರಾಯಶಃ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಿಕಾಸ್ ಈಸ್ ಫ್ರಮ್ ಕರ್ನಾಟಕ, ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಹೈಕಮಾಂಡ್ ಡಿಸಿಷನನ್ನು ರಿಸರ್ವ್ ಮಾಡ್ಬೋದು. ಓಕೆ ಓಕೆ, ಅದು ಕೂಡ ನಡೆಯುವ ಸಾಧ್ಯತೆಗಳನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ಇಂಟ್ರೆಸ್ಟಿಂಗ್ಲಿ ಹೈಕಮಾಂಡ್ ಹಿಂಗೆ ಮಾಡ್ತೀವಿ ಅಂತಕ್ಕಂಥ ಅನೇಕ ಬಾರಿ ಈಗ ನೋಡಿ, ಯಡಿಯೂರಪ್ಪನವರು ನನಗಿನ್ನೂ ಚೆನ್ನಾಗಿ ನೆನಪಿದೆ, 21ರಲ್ಲಿ ಯಡಿಯೂರಪ್ಪನವ್ರು ದಿಲ್ಲಿಗೆ ಹೋದಾಗ ಆ ಗುಸುಗುಸುಗಳು ಶುರುವಾಗ್ಬಿಟ್ಟಿದ್ವು. ಇಲ್ಲ, ಹೈಕಮಾಂಡ್ ಏನೋ ನಿರ್ಣಯ ತೆಗೆದುಕೊಳ್ತಾ ಇದೆ ಅನ್ನೋದು. ಓಕೆ, ಆ ಗುಸುಗುಸುಗಳು ಶುರುವಾಗಿದ್ವು. 11ರಲ್ಲಿ ಯಡಿಯೂರಪ್ಪನವ್ರು ಹೋದಾಗೂ ಆ ಗುಸುಗುಸುಗಳು ಶುರುವಾಗಿದ್ವು. ಈಗ ವೀರೇಂದ್ರ ಪಾಟೀಲ್ರನ್ನು ತೆಗೆದಾಗಲೂ ಕೂಡ ರಾಜೀವ್ ಗಾಂಧಿ ಬಂದಾಗ ಅನೇಕರ, ನಾವು ಅವತ್ತು ಚಿಕ್ಕವರಿದ್ವಿ ಬಿಡಿ, ನಾನು ಓದಿರೋ ಪೇಪರ್ಗಳಲ್ಲಿ ಆ ಗುಸುಗುಸುಗಳು 1 ತಿಂಗಳು 2 ತಿಂಗಳಿಂದ ಶುರುವಾಗ್ಬಿಟ್ಟಿದ್ವು. ಅನಾರೋಗ್ಯದ ಕಾರಣ, ಗಲಭೆಗಳು ನಡೆದ್ವು. ಚೆನ್ನೈಗೆ ದುಡ್ಡು ಕಳಿಸ್ಲಿಲ್ಲ ವೀರೇಂದ್ರ ಪಾಟೀಲ್ರು ತಮಿಳುನಾಡಿನ ಚುನಾವಣೆಗೆ. ಅವೆಲ್ಲ ಗುಸುಗುಸುಗಳು ಪೇಪರ್ಗಳಲ್ಲಿ ಶುರುವಾಗ್ಬಿಟ್ಟಿದ್ವು. ಆದರೆ ಈಗ ಹಿಂಗೆ ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಡಿ ಕೆ ಶಿವಕುಮಾರ್ ನವೆಂಬರ್ವರೆಗೆ ಆ ಒಂದು ಏನಂತಾರೆ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತಕ್ಕಂಥ ಒಂದು ಬಿಂಬಿತವನ್ನು ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಮಾಡಿದರು. ಬಟ್ ನವೆಂಬರ್ ನಂತರ ಅವ್ರಿಗೆ ಏಕಾಏಕಿ ಅನ್ನಿಸ್ಲಿಕ್ಕೆ ಶುರು ಆಯಿತು, ಇಲ್ಲ ಹೈಕಮಾಂಡ್ ನನ್ನ ಪರವಾಗಿ ಕಾಣ್ತಾ ಇಲ್ಲ, ಎಲ್ಲ ವಿಷಯಗಳಲ್ಲಿ ನನ್ನ ಪರವಾಗಿದೆ, ಈ ಒಂದು ವಿಷಯದಲ್ಲಿ ಅವರು ಭಾಳ ಗಟ್ಟಿಯಾಗಿ ನನ್ನ ಪರವಾಗಿ ಹೇಳ್ತಾ ಇಲ್ಲ, ಅದಕ್ಕೆ ರಾಹುಲ್ ಗಾಂಧಿನೇ ಅಡ್ಡಿ ಅಂತ. ಹೀಗಿರುವ ಪರಿಸ್ಥಿತಿಯಲ್ಲಿ ನಾಳೆಯ ಸಭೆ ನಡೀತಾ ಇದೆ. ಕೆ ಸಿ ವೇಣುಗೋಪಾಲ್ ಅವರು ನೀವು ಬನ್ನಿ ಅನ್ನೋದನ್ನು ಹೇಳಿದ್ದಾರೆ ಹೊರತು, ಎಲ್ರಿಗೂ ಗೊತ್ತು ನೋಡಿ ಅಜೇತ್, ಎಲ್ರಿಗೂ ಪೊಲಿಟಿಕಲಿ ಸಭೆ ಕರೆದಾಗ ಯಾವ ವಿಷಯಕ್ಕೆ ಅಂತಕ್ಕಂಥದ್ದನ್ನು ನಾವು ಹೇಳದೇ ಹೋದರೂ ಕೂಡ ದಿಸ್ ಇಸ್ ಓಪನ್ ಸೀಕ್ರೆಟ್. ಚರ್ಚೆ ಇದರ ಬಗ್ಗೆನೇ ನಡಿಬೇಕು. ಬಟ್ ನಿರ್ಣಯ ಏನಾಗುತ್ತೆ, ಕ್ಲಾರಿಟಿ ಯಾರಿಗೂ ಇಲ್ಲ. ಅಂದರೆ ನೀವು ಹೇಳೋದು ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗೋದಾದರೆ ಡಿ ಕೆ ಶಿವಕುಮಾರ್ ಹೊರತುಪಡಿಸಿ ಇನ್ನೊಂದು ಹೆಸರು ಬರುವ ಸಾಧ್ಯತೆ ತುಂಬ ಕಡಿಮೆ ಅಂತ ಪ್ರಶ್ನೆ. ಅತಿ ತುಂಬ ಕಡಿಮೆ. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇಲ್ಲಿ ತಂದು ಮುಖ್ಯಮಂತ್ರಿ ಮಾಡೋದಾದರೆ, ಈಗ ಡಿ ಕೆ ಶಿವಕುಮಾರ್ಗೇನು ಇಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೇಡ, ಬೇರೆ ಯಾರಾದರೂ ಬರಲಿ ಅನ್ನೋದಿಲ್ಲ ಅವ್ರ ತಲೆ. ಹೌದು, ತಾವಾಗಬೇಕು ಅಂತಿದೆ ಅವ್ರ ತಲೆಯಲ್ಲಿರೋದು ನಾನೇ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯನವ್ರಿಗೆಲ್ಲ ಡಿ ಕೆ ಶಿವಕುಮಾರ್ ಬೋತ್ ಆರ್ ವೆರಿ ಸೀಸನ್ಡ್ ಪ್ಲೇಯರ್ಸ್. ಅವರೇನು ಒಬ್ರಿಗೊಬ್ರು ಅಂದರೆ ಕಾಯ ವಾಚ ಮನಸ ಬಡ್ದಾಡ್ಕೊಳ್ತಿಲ್ಲ ಅವರು. ಹೌದು, ಇಂಪಾರ್ಟೆಂಟ್ ಇಸ್ ಕುರ್ಚಿಗೋಸ್ಕರ ಮಾತ್ರ. ಸಿದ್ದರಾಮಯ್ಯನವ್ರಿಗೂ ಕೂಡ ಡಿ ಕೆ ಆಗಬಾರ್ದು, ಬೇರೆ ಯಾರಾದರೂ ಆಗಲಿ, ಖರ್ಗೆ ಅವ್ರು ಬಂದು ಕೂಡಲಿ ಅಂತಿಲ್ಲ. ಇದೇ ಖರ್ಗೆ ಅವ್ರ ಜೊತೆ ಅವ್ರದ್ದು 2013ರಲ್ಲಿ ಕ್ವೀನ್ಸ್ ರೋಡ್ ರಸ್ತೆಯಲ್ಲಿ ಚುನಾವಣಾ ವೋಟಿಂಗ್ ನಡೀಲಿಲ್ವಾ? ಜಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ತಿಕ್ಕಾಟ ನಡೀಲಿಲ್ವಾ ಅವರು ಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಿದ್ದಾಗ? ಹೌದು, ತಿಕ್ಕಾಟ ಇಸ್ ಎಕ್ಸ್ ಆಫಿಷಿಯೋ ಅಜಿತ್. ತಿಕ್ಕಾಟ ಬಿಕಾಸ್ ದಿಸ್ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ, ಪರಮೇಶ್ವರ್, ಜಾರಕಿಹೊಳಿ ವೆರಿ ಸೀಸನ್ಡ್ ಪ್ಲೇಯರ್ಸ್. ಅವರೇ ನಮ್ಮ ಥರ ಟೆನ್ಷನ್ ಮಾಡ್ಕೊಂಡು ಮಾತಾಡಲ್ಲ. ಕರೆಕ್ಟ್. ಬಟ್ ಎಲ್ಲಿ ಒಳಗಡೆ ಏನು ಚರ್ಚೆ ನಡೆಯುತ್ತೆ, ಮತ್ತು ಹೈಕಮಾಂಡ್ ನೋಡಿ, ಈಗ ಕೆ ಸಿ ವೇಣುಗೋಪಾಲ್ರನ್ನೇ ಕಳಿಸ್ಲಿಕ್ಕೆ ತಯಾರಾಗದೇ ಇದ್ದದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೆಂಗೆ ಕಳಿಸುತ್ತೆ ಹೈಕಮಾಂಡ್? ಎಸ್. ವಿ ಡಿ ಸತೀಶನ್ ಕ್ಯಾಬಿನೆಟ್ ಮಾಡುವಾಗ ಹೈಕಮಾಂಡ್ ಮಾತನ್ನು ಪೂರ್ತಿ ಕೇಳಲಿಲ್ಲ. ವಿ ಡಿ ಸತೀಶ್ರನ್ನು ಮಾಡುವಾಗ ಹೈಕಮಾಂಡ್ ಮನಸ್ಸಿನಲ್ಲಿದ್ದದ್ದೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಇದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿರುತ್ತೆ. ಕರೆಕ್ಟ್. ಸಿದ್ದರಾಮಯ್ಯನವ್ರೇನು ಹೈಕಮಾಂಡ್ ಹೇಳಿದ ತಕ್ಷಣ ಒಪ್ಕೊಂಡು ಬರೋ ಜಾಯಮಾನದವರಲ್ಲ ಅವರು. ಯಡಿಯೂರಪ್ಪನವರು, ದೇವೇಗೌಡರು ಆ ಜಾಯಮಾನದವರಲ್ಲ ಅವರು. ಅದಕ್ಕೆ ಹೀಗಾಗಿ ವಲಯವನ್ನು ಇಡೀ ಕರ್ಕೊಂಡು ಹೋಗ್ತಾ ಇದ್ದಾರೆ 7 ಗಂಟೆ. ಹೀಗಾಗಿ ನಾಳೆ ಸಭೆಯಲ್ಲಿ ಏನಾಗುತ್ತೆ? ಎಸ್, ಬಹು ನಿರೀಕ್ಷಿತ, ಬಹು ಚರ್ಚಿತ ಸಭೆ ನಾಳೆ ದೆಹಲಿಯಲ್ಲಿ ಕರೆಯಲಾಗಿದೆ. 11 ಗಂಟೆಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ. ರಾಜಕಾರಣದಲ್ಲಿ ಆಸಕ್ತಿ ಇರುವವರೆಲ್ಲರ ಗಮನ ನಾಳೆಯ ಸಭೆಯ ಕಡೆಗೆ. ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಒಂದು ನ್ಯಾಷನಲ್ ಚಾನೆಲ್ನಲ್ಲಿ ಬರ್ತಾ ಇದ್ದ ಸುದ್ದಿಯ ಬಗ್ಗೆ ಹೇಳಿದೆ ನಾನು. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಮನಸ್ಸಿಲ್ಲ, ಡಿ ಕೆ ಶಿವಕುಮಾರನ್ನು ಕನ್ವಿನ್ಸ್ ಮಾಡೋದಕ್ಕೂ ಏನೋ ಒಂದು ಪ್ಲ್ಯಾನ್ ತಯಾರಾಗಿದೆ ಅಂತ. ಕನ್ವಿನ್ಸ್ ಆಗುವ ಸಾಧ್ಯತೆ ಇದೆಯಾ? ಆಗಬಹುದು ಅನ್ನೋದಾದರೆ ಅಂಡರ್ ವಾಟ್ ಟರ್ಮ್ಸ್? ಅಜಿತ್ ನೋಡಿ, ಇದನ್ನು ಈ 6 ತಿಂಗಳ ಕಾಲ ವಿಳಂಬ ಆಗಿದ್ದೇ ರಾಹುಲ್ ಗಾಂಧಿಯವರ ಈ ಅಭಿಪ್ರಾಯದ ಕಾರಣದಿಂದ. ಇದೊಂದು ಸ್ಪಷ್ಟತೆ. ಯಾಕಂದರೆ ಇಡೀ ದೇಶದಲ್ಲಿ BJP OBC ಮುಖ್ಯಮಂತ್ರಿಯನ್ನು ಬಿಹಾರದಲ್ಲಿ ತಂದು ಕೂರಿಸ್ತು.
ಗಣತಿ ಸ್ಟಾರ್ಟ್ ಆದಾಗ ಇಲ್ಲ ನಾವು ಜಾತಿವಾರು ಗಣತಿ ಮಾಡ್ತೀವಿ ಅನ್ನೋದನ್ನು BJP ಹೇಳ್ತು, ಕಾಂಗ್ರೆಸ್ನ ಬೇಡಿಕೆ ಆಗಿತ್ತು ಅದು. ಎಸ್ ಎಸ್ ಹೀಗಿರುವಾಗ ಏಕಾಏಕಿ ಕಾಂಗ್ರೆಸ್ ಪಕ್ಷ OBC ಮುಖ್ಯಮಂತ್ರಿಯನ್ನು ಕೆಳಕ್ಕಿಳಿಸೋದು, DK ಶಿವಕುಮಾರ್ನ ಅಲ್ಲಿ ತಂದು ಕೂರಿಸೋದು, ನಾನೇನು ಯಾಕಂದರೆ ರಾಹುಲ್ ಗಾಂಧಿ ಹೇಳಿದರು OBCಯ ಪಾಲಿಟಿಕ್ಸ್ ನನಗೆ ಈಗ ಅರ್ಥ ಆಗ್ತಾ ಇದೆ, ನಾವು ಅನ್ಯಾಯ ಮಾಡಿದ್ವಿ ಅನ್ನೋದು ಅರ್ಥ ಆಗ್ತಾ ಇದೆ. ಹೌದು, ಮತ್ತೆ ಹೇಳಿದ್ದಾರೆ ಅದನ್ನು. ಹಾಗಿರುವಾಗ ಅದನ್ನು ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದರೆ ಅದು ಒಂದು ಚಿಂತೆ ಒಂದು ಭಾಗ. ಇನ್ನೊಂದು ಭಾಗ, ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಹೆಂಗೆ ಅದು ರೀಆರ್ಗನೈಸ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಕಾಂಗ್ರೆಸ್ ನಾಯಕರಿಗೂ ಇಲ್ಲ. ಕರೆಕ್ಟ್. ಯಾಕಂದರೆ ಇಷ್ಟು ವರ್ಷಗಳ ಕಾಲ, ಕಳೆದ 20 ವರ್ಷಗಳಲ್ಲಿ ಒಂದು ವೋಟ್ ಬ್ಯಾಂಕ್ ಇದೆ ಕಾಂಗ್ರೆಸ್ಗೆ. ಅದು ಏನೇ ಇಲ್ಲಂದ್ರೂ ಇಟ್ ಈಸ್ ಗಿವಿಂಗ್ ಡಿವಿಡೆಂಟ್ ಅರೌಂಡ್ 38% ಪ್ಲಸ್. ಹೌದು, ಕಾಂಗ್ರೆಸ್ ಸೋತಾಗಲೂ 38% ಇದೆ, ಗೆದ್ದಾಗ 43% ಇದೆ. ಹೀಗಿರುವಾಗ ಆ ವೋಟ್ ಬ್ಯಾಂಕನ್ನು ಡಿಸ್ಮ್ಯಾಂಟಲ್ ನಾವೇ ಮಾಡಿಬಿಡ್ತೀವ ಅನ್ನುವ ಆತಂಕ ಕಾಂಗ್ರೆಸ್ಗೆ ಜಾಸ್ತಿ ಇದೆ. ಓಕೆ. ಆ ಕಾರಣದಿಂದ ಕಾಂಗ್ರೆಸ್ ಏನೂ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ಇನ್ನೊಂದು ಕಡೆ DK ಶಿವಕುಮಾರ್ ಪದೇ ಹೈಕಮಾಂಡ್ಗೆ ಹೋಗ್ತಿದ್ದಾರೆ. DK ಶಿವಕುಮಾರ್ ಕೇಳ್ಕೊಳ್ತಿದ್ದಾರೆ, ಅಲ್ಲ ನನಗೆ ಮುಜುಗರ ಆಗ್ತಾ ಇದೆ, ನೀವೇನು ಮಾಡಿದ್ರಿ, ಏನು ಹೇಳಿದ್ರಿ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ನಾಳೆಯ ಸಭೆ ನಡೀತಾ ಇದೆ. ನ್ಯಾಷನಲ್ ಚಾನೆಲ್ ಬೆಳಿಗ್ಗೆಯಿಂದ ಆ ಸುದ್ದಿ ಓಡಿಸಿದಾಗ ಒಂದಿಷ್ಟು ಸಂಚಲನಗಳು ನಿಶ್ಚಿತ. ಹೌದು. ಬಟ್ ನನಗನ್ಸುತ್ತೆ ಅಜಿತ್, ಯಾವಾಗಲೂ ಪೊಲಿಟಿಕಲ್ ರಿಪೋರ್ಟಿಂಗ್ನಲ್ಲಿ ಸಭೆ ನಡೆದು, ಯಾಕಂದರೆ ಇಟ್ಸ್ ಆಲ್ ಡೈನಾಮಿಕ್ ಸಿಚುವೇಶನ್. ಕರೆಕ್ಟ್. ಇಲ್ಲಿನ ಪರಿಸ್ಥಿತಿಯಲ್ಲಿ DK ಒಪ್ತಾರ, ಇನ್ನೊಂದು ನಿರ್ಣಯ ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಒಪ್ತಾರ. ಪಾಲಿಟಿಕ್ಸ್ನಲ್ಲಿ ಯಾವಾಗಲೂ ಡೈನಾಮಿಕ್ ಸಿಚುವೇಶನ್ ಇರುತ್ತೆ. ಹೌ ದೇ ಆರ್ ಗೋಯಿಂಗ್ ಟು ರಿಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್. ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಅನೇಕ ಪತ್ರಕರ್ತರಿಗೆ ಅನಿಸುತ್ತೆ ಹೈಕಮಾಂಡ್ ಹೇಳಿದರೆ ಒಪ್ಕೊಂಡ್ಬಿಡ್ತು. ಇದು ಸೇಮ್ BJPಯಲ್ಲೂ ಕೂಡ ಯಡಿಯೂರಪ್ಪನವರು, ಅನಂತಕುಮಾರ್ ಹೆಸರು ಗಡ್ಕರಿ ಬಳಿ ಇತ್ತು, ಯಡಿಯೂರಪ್ಪನವ್ರು ವಿರುದ್ಧ ಮಾಡಿ ಬಂದರು. ಹೌದು. ಹೀಗಾಗಿ ಈ ಡೈನಾಮಿಕ್ ಸಿಚುವೇಶನ್ನಲ್ಲಿ ನನಗನ್ಸುತ್ತೆ ಏನೇ ಹೈಕಮಾಂಡ್ ನಿರ್ಣಯ ಇದ್ದರೂ ಕೂಡ ಸಭೆಯಲ್ಲಿ ಏನಾಗತ್ತೆ, ಎಸ್, ಟು ವಾಟ್ ಎಕ್ಸ್ಟೆಂಟ್ ಲೀಡರ್ಸ್ ವಿಲ್ ಗೋ, ಅದು ಪ್ರಾಯಶಃ ವಿ ಶುಡ್ ವೇಟ್ ಟಿಲ್ ಟುಮಾರೋಸ್ ಮೀಟಿಂಗ್ ಅಂತ ಅನ್ಸುತ್ತೆ. ಉಳಿದೆಲ್ಲ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ಗಳು ಪಬ್ಲಿಕ್ ಡೊಮೇನ್ನಲ್ಲೂ ಇವೆ. 7 ಗಂಟೆಗೆ ಚರ್ಚೆ ಮಾಡೋಣ. ಆನಂದ್, ಇನ್ನೊಂದು ಪ್ರಶ್ನೆ ಇತ್ತು, ಬಟ್ ಟೈಮ್ ಮುಗಿದೋಗಿದೆ. ಸಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.